ಈಗ ಹೇಳ್ತೀನಿ ಒಂದು 10 ಮಿನಿಟ್ಸ್ ನಿಜವಾದ ವ್ಯಕ್ತಿತ್ವ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಒಂದು 50 ಅಂಶಗಳನ್ನ ಕ್ರೋಢೀಕರಣ ಮಾಡಿ ಬರೀ 8 ಪಾಯಿಂಟ್ಸ್ ಗಿಳಿಸಿದೀನಿ. 8 ಹೆಡ್ಲೈನ್ಸ್. ಆ 8ರಲ್ಲಿ ಅಟ್ಲೀಸ್ಟ್ 1 ಪಾಯಿಂಟ್ ಆದ್ರೆ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನಿಮ್ಮ ಪರ್ಸನಾಲಿಟಿ ಅಟ್ರಾಕ್ಟಿವ್ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಯಾವ್ದು ಅಂತ. ನಂಬರ್ 1, ಅಕ್ಸೆಪ್ಟ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಗೌರವಿಸಿ, ನಿಮ್ಮನ್ನ ನೀವು ಪ್ರೀತಿಸಿ. ನಾನು ಆಗ್ಲೇ ಹೇಳ್ದೆ, ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಅಂತ. 800 ಕೋಟಿ ಜನನು ಒಂದೇ ಸರಿಯಾಗಿಲ್ಲ. ನಮ್ಮನ್ನ ಇನ್ನೊಬ್ರು ಇಷ್ಟಪಡ್ಬೇಕು ಅಂತ ಭಾವಿಸಿದ್ರೆ ಫಸ್ಟ್ ನಾವು ನಮ್ಮನ್ನ ಇಷ್ಟಪಡ್ಬೇಕು. ನಿಮ್ಮನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು. ದೇವರ ಸೃಷ್ಟಿಯಲ್ಲಿ ಎಲ್ಲರೂ ಸುಂದರವಾಗಿಲ್ಲ, ಎಲ್ಲರ ಬಣ್ಣ ಗೌರವಯುತವಾಗಿಲ್ಲ, ಎಲ್ಲರ ಹೈಟ್ ಒಂದೇ ಸರಿಯಾಗಿಲ್ಲ, ಬುದ್ಧಿಶಕ್ತಿ ಒಂದೇ ರೀತಿನಲ್ಲಿ ಇಲ್ಲ. ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಹೇಗಿದ್ರು ಸರಿ, ನಾವು ಚೆನ್ನಾಗಿದ್ದೀವಿ, ಮನುಷ್ಯರಾಗ್ಬಿಟ್ಟಿದೀವಿ. ಪುಣ್ಯ, ಪ್ರಾಣಿ ಆಗಿಲ್ಲ ನಾವು. ದೇವರು ನಮ್ಮನ್ನ ಸೃಷ್ಟಿ ಮಾಡಿದಾನೆ. ನಾವು ಬೇರೆಯವರಿಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ, ನೀವೇ ಸ್ಪೆಷಲ್. ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಅನ್ಕೋಬೇಡಿ, ಅದು ಡಿಫ್ರೆಂಟ್ ವಾಯ್ಸ್. ನಿಮ್ ಕಣ್ ಚೆನ್ನಾಗಿಲ್ಲ ಅನ್ಕೋಬೇಡಿ, ಅದು ಚೆನ್ನಾಗಿದೆ. ನಿಮ್ ಹೇರ್ ಸ್ಟೈಲ್ ಹೇಗಿದ್ರು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅರ್ಥ ಆಗಿದೆಯಲ್ಲ? ಫಸ್ಟ್ ಯಾರನ್ನ ಪ್ರೀತಿಸ್ಬೇಕು ನೀವು, ಇನ್ನೊಬ್ಬರನ್ನಲ್ಲ. ನಿಮ್ಮನ್ನ ನೀವು ಪ್ರೀತಿಸೋದನ್ನ ಕಲ್ತ್ಕೊಳ್ಳಿ. ನಿಮ್ ಬ್ಯಾಕ್ ಗ್ರೌಂಡ್ ಹೇಗಿರುತ್ತೋ, ಮನೆಯಲ್ಲಿ ಬಡತನ ಇರ್ಬೋದು, ಅಥವಾ ಅಫಿಷಿಯಲ್ಸ್ ಮನೆಯಿಂದ ಬಂದಿರಬಹುದು, ಕೋಟ್ಯಾಧೀಶ್ವರ ಮನೆಯಿಂದ ಬಂದಿರಬಹುದು, ನಿರ್ಗತಿಕರಾಗಿರ್ಬಹುದು. ಬ್ಯಾಕ್ ಗ್ರೌಂಡ್ ಹೇಗೆ ಇರ್ಬೋದು, ಇದ್ದೀರಾ, ಹುಟ್ಟಿದ್ದೀರಾ. ಫಸ್ಟ್ ಯಾರನ್ನ ಪ್ರೀತಿಸ್ಬೇಕಂದ್ರೆ ಇನ್ನೊಬ್ಬರನ್ನಲ್ಲ, ನಮ್ಮನ್ನ ನಾವು ಪ್ರೀತಿಸ್ಕೋಬೇಕು. ನಾನ್ ಚೆನ್ನಾಗಿದ್ದೀನಿ, ಓಕೆ, ನಾನ್ ಚೆನ್ನಾಗಿದ್ದೀನಿ, ನನ್ನನ್ನು ಇಷ್ಟಪಡ್ತೀನಿ, ನನ್ನನ್ನು ಗೌರವಿಸ್ತೀನಿ ಅಂದ್ರೆ ಪ್ರಪಂಚ ಆಮೇಲೆ ನಿಮ್ಮನ್ನ ನೋಡುತ್ತೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ವಯಸ್ಸಲ್ಲಿ ಕೀಳರಿಮೆ ಇರುತ್ತಲ್ವಾ? ನಾನ್ ಚೆನ್ನಾಗಿಲ್ವೇನೋ, ನನ್ ಡ್ರೆಸ್ ಚೆನ್ನಾಗಿಲ್ವೇನೋ, ನನ್ನ ವಾಕಿಂಗ್ ಸ್ಟೈಲ್ ಚೆನ್ನಾಗಿಲ್ವೇನೋ, ನನ್ನನ್ನು ಎಲ್ರೂ ಹೇಟ್ ಮಾಡ್ಬೋದೇನೋ ಅನ್ನೋ ಕ್ವಶನ್ ಮಾರ್ಕ್ ಇರುತ್ತೆ. ಮನಸ್ಸಿಂದ ತೆಗ್ದಾಕ್ಬಿಡಿ. ನೀವು ಹೇಗಿದ್ರೂ ಚೆನ್ನಾಗಿದ್ದೀರಾ, ನಿಮ್ ವಾಯ್ಸ್ ಚೆನ್ನಾಗಿದೆ, ನಿಮ್ಮನ್ನ ಸ್ಪೆಷಲ್ ಆಗಿ ಗಾಡ್ ಕ್ರಿಯೇಟ್ ಮಾಡಿದ್ದಾನೆ. ಸೊ ಫಸ್ಟ್ ಆಫ್ ಆಲ್ ಕನ್ನಡಿ ಮುಂದೆ ನಿಂತ್ಕೊಂಡಾಗ ಮನೆಯಲ್ಲಿ ಅನ್ಕೋಬೇಕು, ಎಷ್ಟು ಬ್ಯೂಟಿಫುಲ್ ಆಗಿದ್ದೀನಿ ನಾನು, ಯಾರಿಗೇನು ನಾನು ಕಡಿಮೆ ಇಲ್ಲ, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಈ ತರ ತಿಳ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ಧೈರ್ಯವಾಗಿ ಬರ್ತೀರಾ, ಎದೆ ಉಬ್ಬಿಸಿ ಬರ್ತೀರಾ. ಸೊ ಫಸ್ಟ್ ಪಾಯಿಂಟ್ ಏನ್ ತಿಳ್ಕೊಳ್ತೀರಾ ನೀವು ಯಾರಿಗೇನು ಕಡಿಮೆ ಇಲ್ಲ. ನಿಮ್ಮನ್ನ ನೀವು ಪ್ರೀತಿಸಿ, ನಿಮ್ಮನ್ನ ನೀವು ಗೌರವಿಸ್ಕೊಳ್ಳಿ. ಆಮೇಲೆ ಬೇರೆಯವ್ರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ. ಖಂಡಿತ ಫಸ್ಟ್ ಪಾಯಿಂಟ್ ಮುಗ್ದಿದೆ. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಆಲ್ವೇಸ್ ಕೀಪ್ ಪಾಸಿಟಿವ್ ಔಟ್ಲುಕ್. ಸಕಾರಾತ್ಮಕ ಗುಣವನ್ನ ಹೊಂದಿರಿ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಔಟ್ಲುಕ್ ಕೇಳಿರ್ತೀರಲ್ವಾ? ಒಬ್ಬ ನೋಡಿದ ತಕ್ಷಣ ಪಾಸಿಟಿವ್ ನೆಗೆಟಿವ್ ಏನೇ ವಿಷಯ ತೆಗೆದುಕೊಂಡ್ರು, ಇದು ಸರಿ ಇಲ್ಲ, ಡಿಗ್ರಿ ಸರಿ ಇಲ್ಲ, ಕಾಲೇಜ್ ಸರಿ ಇಲ್ಲ, ಲೆಕ್ಚರರ್ ಸರಿ ಇಲ್ಲ, ಬೇರೆಯವ್ರು ಸರಿ ಇಲ್ಲ, ಎಲ್ಲ ಅದೇ ತರ ಥಿಂಕ್ ಮಾಡೋದು ಇಲ್ಲ. ಫಸ್ಟ್ ಆಫ್ ಆಲ್ ನಮ್ ಕಾಲೇಜ್ ಚೆನ್ನಾಗಿದೆ, ಒಳ್ಳೆ ಫ್ಯಾಕಲ್ಟಿ ಇದೆ, ಎಲ್ಲ ವ್ಯವಸ್ಥೆ ಇದೆ, ಮುಂದೆ ನನ್ಗೆ ಒಳ್ಳೆ ಭವಿಷ್ಯ ಇದೆ. ನಾವ್ ಅನ್ಕೊಂಡಂತಾನೆ ಕೆಲವು ಸಾರಿ ಆಗಲ್ಲ, ಕೆಲವು ಸಾರಿ ಫೇಲ್ಯೂರ್ಸ್ ಆಗ್ಬಹುದು, ಆದ್ರೆ ಅದನ್ನೆಲ್ಲ ಒಪ್ಕೋಬೇಕಾಗುತ್ತೆ. ಎಲ್ಲದ್ರಲ್ಲೂ ಒಳ್ಳೇದಿದೆ. ಇವತ್ತು ಕೂತ್ಕೊಂಡಿರೋದ್ರಲ್ಲೂ ನೆಗೆಟಿವ್ ಅಲ್ಲ, ಏನೋ ಕಲಿಯೋಕ್ ಬಂದಿದ್ದೀವಿ, ಒಳ್ಳೇದಾಗುತ್ತೆ. ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ, ನಾನು ಕಾಟಾಚಾರಕ್ಕೆ ಅಲ್ಲಿಂದ ಬಂದಿಲ್ಲ. ಸೊ ಏನಾದ್ರೂ ಒಂದು ಒಳ್ಳೆ ಅಂಶನ ಕಲಿಯೋಣ ಅಂತ ಪಾಸಿಟಿವ್ ಆಗಿ ಕೂತ್ಕೊಳ್ಳೋದು. ಸೊ ಪಾಸಿಟಿವ್ ಆಗಿರ್ಬೇಕಾ, ನೆಗೆಟಿವ್ ಆಗಿ ಥಿಂಕ್ ಮಾಡ್ಬೇಕಾ? ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು. ಎಲ್ಲರಲ್ಲೂ ತಪ್ಪನ್ನು ಹುಡ್ಕೋಕ್ ಹೋಗ್ಬಾರ್ದು. ಒಳ್ಳೆ ಗುಣಗಳು ಇರುತ್ತೆ, ಕೆಟ್ಟ ಗುಣಗಳು ಇರುತ್ತೆ. ಸೊ ನಾವೇನನ್ನ ನೋಡ್ಬೇಕು, ಒಳ್ಳೆದನ್ನೇ ನೋಡ್ಬೇಕು. ಫಸ್ಟ್ ಆಫ್ ಆಲ್ ಎಲ್ಲದರಲ್ಲೂ BA ನಲ್ಲೂ ಮುಂದೆ ಆಪರ್ಚುನಿಟಿ, BCA, BCom, BSc, BE, MBBA ಪ್ರತಿಯೊಂದು ಅಷ್ಟೇ. ಏನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಚೆನ್ನಾಗಿ ಬದುಕೋಬಹುದು. ಮನುಷ್ಯರಾಗಿ ಹುಟ್ಟಿದೀವಿ, ಲೈಫನ್ನ ಎಂಜಾಯ್ ಮಾಡ್ತೀವಿ, ಖುಷಿಯಾಗಿರ್ತೀವಿ, ಎಲ್ಲ ಕಡೆ ಸಂತೋಷ ಇದೆ ಅಂತ ಅನ್ಕೋಬೇಕು. ಸೊ ಫಸ್ಟ್ ನಮ್ಮ ಮನಸ್ಸಲ್ಲಿ ಏನನ್ನ ತೆಗೆದು ಬಿಸಾಕೋದು ಅರ್ಥ ಆಗಲ್ಲ. ನೆಗೆಟಿವ್ ಥಾಟ್ಸ್ ಅನ್ನ ತೆಗ್ದಾಕ್ಬಿಡಿ, ಪಾಸಿಟಿವ್ ಆಗಿರಿ. ಈಗ ಯಾವ ತರ ಆದ್ರೂ ಇರ್ಬೋದು, ಮುಂದೆ ನಾನು ನಿಮ್ ತರ ನಿಮ್ಗಿಂತ ಕನಿಷ್ಠ ಮಟ್ಟದಲ್ಲಿದ್ದೆ ಇಲ್ಲೇ ಓದೋವಾಗ, ಆದ್ರೆ ಇವತ್ತು ನಾನು ನಿಮ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಎಲ್ಲ ಒಳ್ಳೇದಾಗುತ್ತೆ. ನಿಮ್ ಮನ್ಸಲ್ಲಿ ಎಂತ ಚಿಂತನೆ ಇರಬೇಕು, ಪಾಸಿಟಿವ್ ಇರಬೇಕು, ನೆಗೆಟಿವ್ ಬೇಡ. ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅಚ್ಚ ಕನ್ನಡದಲ್ಲಿ ನಕಾರಾತ್ಮಕ ಧೋರಣೆ ಬೇಡ, ಸಕಾರಾತ್ಮಕ ಧೋರಣೆ ಇರ್ಬೇಕು. ನಮ್ ಚಿಕ್ಕಬಳ್ಳಾಪುರ ಯಾರಿಗೇನು ಕಡಿಮೆ ಇಲ್ಲ, ನಾವೆಲ್ಲ ಒಳ್ಳೆಯವರು, ಒಳ್ಳೆ ಕಾಲೇಜ್, ಲೈಫ್ ಚೆನ್ನಾಗಿರುತ್ತೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವಾಗಲೂ ಹೊಸ ವಿಷಯಗಳನ್ನ ಕಲಿಯಲು ಉತ್ಸುಕರಾಗಿರಿ. ಆಲ್ವೇಸ್ ಬಿ ಕ್ಯೂರಿಯಸ್ ಟು ಲರ್ನ್ ನ್ಯೂ ಥಿಂಗ್ಸ್.
ಹೊಸ ಹೊಸ ವಿಷಯಗಳು ಕಲಿಬೇಕಲ್ವಾ? ಹೊಸ ವಿಷಯ ಕಲಿಯೋದಕ್ಕೆ ವಯಸ್ಸೇನಾದ್ರೂ ಮಿತಿ ಇದೆಯಾ? ಇಲ್ಲ. ಹೊಸ ಹೊಸ ವಿಷಯಗಳನ್ನ ಕಲಿಯಕ್ ತಯಾರಾಗಿರ್ಬೇಕು ನೀವು. ರೀಲ್ಸ್ ಅಂತ ಹೇಳಿದೆ ನಾನು ಆಗ್ಲೇ. ಯಾರೋ ರೀಲ್ಸ್ ಮಾಡೋದನ್ನ ನೋಡ್ಕೊಂಡಿರೋದಲ್ಲ, ನೀವೇ ಯಾಕೆ ಟ್ರೈ ಮಾಡಬಾರ್ದು? ಖಂಡಿತ ಮಾಡ್ಬೋದು. ಬರೀ ರೀಲ್ಸ್ ಅಷ್ಟೇ ಅಲ್ಲ, ಮತ್ತೆ ಚೆನ್ನಾಗಿ ಮಾತಾಡೋ ಕಲೆ, ನಿಂತ್ಕೊಂಡು ಮಾತಾಡ್ಬೋದು, ಲೆಕ್ಚರರ್ ಆಗ್ಬೇಕಂತ ಇರ್ತಕ್ಕಂಥವ್ರು, ಮತ್ತೆ ಆರ್ಟ್ ಇರ್ಬೋದು. ಪ್ರತಿಯೊಂದು ಹೊಸ ವಿಷಯಗಳನ್ನ ಟ್ರೈ ಮಾಡಿ. ಹೌದು, ಎಲ್ಲರೂ ಟ್ರೈ ಮಾಡ್ಬಿಡ್ತಾರೆ ಹೊಸ ಹೊಸ ವಿಷಯಗಳು, ಎಕ್ಸ್ಪೆರಿಮೆಂಟ್ಸ್. ಬೇರೆ ರೂಟಲ್ಲಿ ಅಲ್ಲ, ನಿಮ್ಗೆ ಯೂಸ್ ಆಗೋ ತರ, ನಿಮ್ ಭವಿಷ್ಯದಲ್ಲಿ ಅನುಕೂಲ ಆಗೋ ತರ ಏನಾದ್ರೂ ಹೊಸತನನ್ನ ಕಲಿಯೋದಕ್ಕೆ ತುಡಿತಾ ಇರ್ಬೇಕಾ ಬೇಡವಾ? ಸೇ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ನಾಲೆಡ್ಜ್ ಹೇಳ್ತಾರೆ. ಹಳ್ಳಿ ಮಕ್ಕಳಿಗೆ ಕಂಪನಿಗಳಲ್ಲಿ ಕೆಲಸ ಸಿಗಲ್ಲ, ಇಂಗ್ಲಿಷ್ ನಾಲೆಡ್ಜ್ ಇಲ್ಲ, ಕಂಪ್ಯೂಟರ್ ನಾಲೆಡ್ಜ್ ಇಲ್ಲ ಅಂತ. ಇಲ್ಲ ಇಲ್ಲ ಅಂದ್ಕೊಂಡಿರ್ಬೇಕಾ? ಕಲಿಯಕ್ ಟ್ರೈ ಮಾಡ್ಬೇಕಾ? ಕಲಿಯಕ್ ಟ್ರೈ ಮಾಡ್ಬೇಕು. ಯಾವ್ದು ದೊಡ್ಡದಲ್ಲ. ನಿಮ್ಮ ಮೊಬೈಲ್ ಕೊಟ್ಬಿಟ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ಕಂಪ್ಯೂಟರ್ ಕೊಟ್ಬಿಟ್ರೆ ಅದನ್ನು ಕೂಡ ಕಂಪ್ಲೀಟ್. ಮನ್ಸಿರ್ಬೇಕಷ್ಟೇ, ಹೊಸದನ್ನ ಕಲಿಬೇಕು, ನಾನು ಹೊಸದೇನಾದ್ರೂ ಮಾಡ್ಬೇಕು, ನನ್ಗಾಗಲ್ಲ ಇದು ಬೇರೆಯವ್ರಿಗಾಗುತ್ತೆ ಅಂತ ಅನ್ಕೊಂಡ್ರೆ ನೀವು ಅಷ್ಟೇನೆ. ಹೊಸ ಹೊಸ ವಿಷಯಗಳನ್ನ ಕಾಲ ಕಾಲಕ್ಕೆ, ಹಾಗಂತ ಅವಳ ತರ ಆಗಿ ಅಂತ ಹೇಳ್ತಾ ಇಲ್ಲ, ಬೇರೆ ರೀತಿನಲ್ಲಿ ಹೊಸ ವಿಷಯಗಳನ್ನ ಕಲಿಯೋಕ್ ಟ್ರೈ ಮಾಡಿ. ಹೆಣ್ಮಕ್ಳು ಪರವಾಗಿಲ್ಲ, ಆಕ್ಟಿವ್ ಆಗಿದ್ದೀರಾ, ನೀವು ಮಾತಾಡಿದ್ರು ಚಿಂತೆ ಇಲ್ಲ. ಹೊಸ ವೆರೈಟೀಸ್ ಅನ್ನ ಅಡ್ಗೆ ಮನೆಯಲ್ಲಿ ಕಲಿಯೋದನ್ನ, ಮಾಡೋದನ್ನ, ಹೊಸ ಹೊಸ ಐಟಮ್ಸ್ ಅದನ್ನ ಮಾಡ್ಬಿಟ್ಟೆ ಎಷ್ಟೋ ಜನ ಮಾನಿಟೈಸ್ ಆಗ್ಬಿಟ್ಟಿದ್ದಾರೆ ಇವತ್ತು. ಅಡ್ಗೆ ಮಾಡೋದ್ರಲ್ಲಿ, ಡ್ರೆಸ್ ಮಾಡೋದ್ರಲ್ಲಿ, ಹೇರ್ ಸ್ಟೈಲ್, ಮೆಹಂದಿ, ಏನೇನ್ ಬೇಕು ಎಲ್ಲದರಲ್ಲೂ ವಿಷಯ ಇದೆ. ಎಮ್ಮೆ ಮೇಸೋಳು ಕೂಡ ಪಾಪ್ಯುಲರ್ ಆಗ್ಬಿಟ್ಟಿದ್ದಾಳೆ ಆಂಧ್ರ ಪ್ರದೇಶದಲ್ಲಿ. MLA ಸೀಟ್ ನಿಂತ್ಕೊಂಡ್ಬಿಟ್ಟಿದ್ಲು ಅವಳು. ಹೌದು ತಾನೆ? ಸೊ ಮಾತಾಡೋದ್ರಲ್ಲೇ ಸಾಮ್ರಾಜ್ಯ ಗೆಲ್ಬಹುದು. ನರೇಂದ್ರ ಮೋದಿ ಅವರು ಬೆಸ್ಟ್ ಎಕ್ಸಾಂಪಲ್. ಹೇಗ್ ಮಾತಾಡ್ತಾರೆ, ಮನ್ ಕಿ ಬಾತ್ ಉದ್ದೇಶಿಸಿ ಮಾತಾಡ್ಬೇಕಂದ್ರೆ ಯಾವ ತರ ಮಾತಾಡ್ತಾರೆ. ಸೊ ಈಗಿನ ಕಾಲದಲ್ಲಿ ಮೋರ್ ದೆನ್ 70 years ಹೇಗಿದ್ದಾರೆ, ಡ್ರೆಸ್ ಸೆನ್ಸ್ ಪ್ರತಿಯೊಂದು. ಸೊ ನೀವ್ ಯಾಕಿರ್ಬೇಕು? ಹಳೆ ಕಾಲಕ್ಕೆ ಜೋತ್ ಬೀಳ್ಬೇಕಾ, ಕಾಲ ಬದಲಾದಂಗೆ ಬದಲಾಗ್ಬೇಕಾ? ಎಸ್, ನಿಮ್ಗೆಲ್ಲ ಗೊತ್ತಿದೆ. ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಪರಿಸ್ಥಿತಿಗೆ ತಕ್ಕಂತೆ ಅಡ್ಜಸ್ಟ್ ಆಗಿ ಹೋಗ್ಲೇಬೇಕಾಗುತ್ತೆ. ಸೊ ಹೊಸದನ್ನ ಕಲಿಯೋದಕ್ಕೆ ಪ್ರಯತ್ನ ಪಟ್ರೆ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಖಂಡಿತ ಹೆಚ್ಚಾಗುತ್ತೆ. ಈಗ ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ 21 ವರ್ಷಕ್ಕೆ ಪಾರ್ಟ್ ಟೈಮ್ ಲೆಕ್ಚರರ್ ಆಗಿ ಇಲ್ಲಿ ಬಂದಾಗ 2 ನಿಮಿಷ ನಾನು ಮಾತಾಡ್ಲಿಲ್ಲ. ಇದೇ ತರ ಸ್ಟೂಡೆಂಟ್ಸ್ ಸೆಕೆ ಬಂತು, ಓಡಿಸ್ಬಿಟ್ರು, ಆಗಲ್ಲ, ಯು ಆರ್ ಅನ್ಫಿಟ್ ಅಂತ. ಅದೇ ತರ ಇದ್ದಿದ್ರೆ ನಾನು ಇವತ್ತು ಸುಮಾರು ಕಾಲೇಜಿಗೆ ಹೋಗಕ್ ಆಗ್ತಾ ಇತ್ತಾ? ಖಂಡಿತ ಇಲ್ಲ. ಮಾತಾಡ್ತಾ ಇದ್ದೀನಿ. ಸೊ ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ನೀವು ಟ್ರೈ ಮಾಡ್ಬೇಕು. ಈ ವಿಷಯದಲ್ಲಿ ನಮ್ಮ ಇಂಗ್ಲಿಷ್ ಸರ್ ವಿಡಿಯೋಸ್ ಮಾಡ್ತಾರೆ. ಟೆಕ್ನಿಕಲಿ ಎಲ್ಲ ಎಡಿಟಿಂಗ್ ಇಂದ ಹಿಡಿದು ಪ್ರತಿಯೊಂದು ಅವರೇ ಮಾಡ್ತಾರೆ, ಎಕ್ಸ್ಪರ್ಟ್ ಅದರಲ್ಲಿ. ಅವ್ರ ಕೆಲಸ ಇಂಗ್ಲಿಷ್ ಟೀಚ್ ಮಾಡೋದು, ಹವ್ಯಾಸ ವಿಡಿಯೋಸ್ ರೆಕಾರ್ಡಿಂಗ್, ಎಡಿಟಿಂಗ್, ವಿಡಿಯೋ ಮಾಡಿ ಬಿಡ್ತಕ್ಕಂಥದ್ದು. ಪ್ರತಿಯೊಂದು ಅಷ್ಟೇ. ಏನೇ ಹೊಸ ವಿಷಯ ಇದ್ದಾಗ ಕಲಿಯೋ ಮನಸ್ಥಿತಿ ನಿಮ್ಮಲ್ಲಿದ್ರೆ ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಬಹಳ ಇಂಪಾರ್ಟೆಂಟ್ ವಿಷಯ, ಪ್ರಾಕ್ಟೀಸ್ ಗುಡ್ ಎಟಿಕ್ವೆಟ್ ಅಂಡ್ ಗುಡ್ ಮ್ಯಾನರ್ಸ್. ಶಿಷ್ಟಾಚಾರ ಪಾಲನೆ ಮತ್ತೆ ಒಳ್ಳೆ ಸ್ವಭಾವ. ಕ್ವಶನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಲೆಕ್ಚರರ್ ಬರ್ತಾರೆ ಕ್ಲಾಸ್ ತೆಗೆದುಕೊಳ್ಳೋದಕ್ಕೆ. 10 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಯ್ತು, ಕ್ಲಾಸಲ್ಲಿ ಕೂತಿದ್ದೀರಾ, ಲೆಕ್ಚರರ್ ಎಂಟರ್ ಆಗ್ತಾರೆ. ಎಂಟರ್ ಆದ ತಕ್ಷಣ ನಿಮ್ಮನ್ನು ನೋಡ್ತಾರೆ. ಅವ್ರ ಮನ್ಸಲ್ಲಿ ಏನನ್ಸುತ್ತೆ? ಅವ್ರು ಬಂದ ತಕ್ಷಣ ಕಡ್ಡಾಯವಾಗಿ ನೀವು ನಿಂತ್ಕೊಳ್ತೀರಾ? ನಿಮ್ ಮುಖದ ಮೇಲೆ ಸ್ಮೈಲ್ ಇರುತ್ತಾ? ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇರುತ್ತಾ? ಸುಮ್ನೆ ಕಾಟಾಚಾರಕ್ಕೆ ಎಲ್ಲೋ ನೋಡ್ಕೊಂಡು ನಿದ್ದೆ ಮಾಡೋ ತರ ಏನೋ ನೋಡ್ಕೊಂಡು ಕೂತಿದ್ರೆ ಎಂಟರ್ ಆಗಿರೋ ಲೆಕ್ಚರರ್ಗೆ ಏನ್ ಅನ್ಸುತ್ತೆ? ಓ, ನಮ್ ಸ್ಟೂಡೆಂಟ್ಸ್ ಮನಸ್ಥಿತಿನೇ ಹೇಗಿದೆ, ಕೇಳೋಕ್ ಇಷ್ಟಾನೇ ಇಲ್ಲ, ಆಸಕ್ತಿ ಇಲ್ಲ ಅಂತ ಅನ್ಸ್ಬಿಡತ್ತೆ. ಸರ್ ಬಂದ್ಕೊಳ್ಳ ಆಕ್ಟಿವ್ ಆಗಿ ಎದ್ದು ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಸರ್, ವಿ ಆರ್ ರೆಡಿ ಮನ್ಸಲ್ಲಿ ನಗ್ನಗ್ತಾ ಇದ್ರೆ ಇನ್ನಷ್ಟು ವಿಷಯಗಳನ್ನ ಹೇಳ್ತಾರೆ. ಆಮೇಲೆ ಕ್ಲಾಸಲ್ಲಿ ಸರ್ ಎಂಟರ್ ಆಗ್ಬಿಟ್ರು, ಯಾರೊಬ್ಬ ಬರ್ತಾನೆ, ಡೈರೆಕ್ಟ್ ಆಗಿ ಗುಳಿ ನುಗ್ಬಿಡ್ಬೇಕಾ? ಇಲ್ಲ 1 ಸೆಕೆಂಡ್ ನಿಂತ್ಕೊಂಡು ಮೂವ್ ಆಗ್ಬೇಕಾ? ಇಲ್ಲ ಕೇಳ್ಬೇಕಾ? ಕೇಳೋದ್ ಬೇಡ, ಜಸ್ಟ್ ನಿಂತ್ಕೊಂಡು ಸರ್ ಹೇಳ್ತಾರೆ, ಒಳಗಡೆ ಕೂತ್ಕೋಬೇಕು. ಹೌದು ತಾನೆ? ಸಣ್ಣ ಸಣ್ಣ ವಿಷಯ. ಮತ್ತೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಬಸ್ ಬರುತ್ತೆ, ವಯಸ್ಸಾಗಿರೋರು ಇರ್ತಾರೆ, ಮಕ್ಕಳಿರ್ತಾರೆ, ಗರ್ಭಿಣಿಯರು ಇರ್ತಾರೆ, ಕೈಲಾಗ್ದವ್ರು ಇರ್ತಾರೆ. ಬಸ್ ಬಂದಿದ ತಕ್ಷಣ ನುಗ್ಬೇಕಾ? ಹಿರಿಯರಿಗೆ, ಕೈಲಾಗ್ದವ್ರಿಗೆ ಫಸ್ಟ್ ಹತ್ತೋದಕ್ ಬಿಡ್ಬೇಕಾ? ಏನಿಲ್ಲ ಸರ್, ಸೀಟೇ ಸಿಗಲ್ಲ, ಫಸ್ಟ್ ಕಿಟಕಿಯಿಂದಾದ್ರೂ ನುಗ್ಬೋದು, ಮೇಲಿಂದಾದ್ರೂ ಹೋಗ್ಬೋದು. ದಟ್ ಈಸ್ ನಾಟ್ ಪರ್ಸನಾಲಿಟಿ. ಏನ್ ಮಾಡ್ಬೇಕು? ಬಿಡ್ಬೇಕು, ಅವಕಾಶ ಕೊಡ್ಬೇಕು. ತೀರಾ ವಯಸ್ಸಾಗಿರೋರಿಗೆ ಸ್ವಲ್ಪ ಸೀಟ್ ಬಿಟ್ಕೊಡ್ಬೇಕು. ಹೌದು ತಾನೆ? ನಿಮ್ ಮನೆಯಲ್ಲಿ ನಿಮ್ ಪೇರೆಂಟ್ಸ್ಗೆ ಡೈರೆಕ್ಟ್ ಆಗಿ ನಿಂತ್ಕೊಂಡು ಎದುರುತ್ರ ಕೊಡ್ಬೇಕಾ? ತಗ್ಗಿ ಬಗ್ಗಿ ನಡಿಬೇಕಾ? ಈಗಿನ ಕಾಲದಲ್ಲಿ
ತಂದೆ ದೇವರಿಗೆ ಸಮಾನ, ತಾಯಿ ದೇವರಿಗೆ ಸಮಾನ. ಅವ್ರ ಹತ್ರ ಮರ್ಯಾದೆಯಿಂದ ನಡ್ಕೊಂಡ್ರೆ ನಮ್ಮ ವ್ಯಕ್ತಿತ್ವ ಫಸ್ಟ್ ಹೆಚ್ಚಾಗುತ್ತೆ. ದೊಡ್ಡವ್ರ ಹತ್ರ ಯಾವ ತರ ಇರ್ಬೇಕು, ನಮ್ಮ ವಯಸ್ಕರ ಹತ್ರ ಯಾವ ತರ ಇರ್ಬೇಕು, ಪ್ರತಿಯೊಂದ್ರಲ್ಲೂ ಎಲ್ಲರೂ ಅಬ್ಸರ್ವ್ ಮಾಡ್ತಾರೆ. ಶಿಷ್ಟಾಚಾರ ಅಂತ ಕರೀತಾರೆ ಅದನ್ನ, ಪ್ರೋಟೋಕಾಲ್. ಅರ್ಥ ಆಗಿದೆಯಲ್ಲ? ನಾವ್ ಯಾವ ತರ ಇರ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ ಹೆಚ್ಚಾಗುತ್ತೆ. ಸುಮಾರು ಜನ ಸ್ಟೂಡೆಂಟ್ಸ್ ಈ ವಯಸ್ಸಲ್ಲಿ ಅನ್ಕೊಳ್ತಾರೆ, ನಾನು ವಿಲನ್ ತರ, ನಾನೇ ಹೀರೋ ತರ, ನಾನ್ ಹೇಗಿರ್ಬೇಕಂದ್ರೆ ನನ್ನ ನೋಡಿದ್ರೆ ಎಲ್ಲರೂ ಹೆದರ್ಕೋಬೇಕು. ನಾನು ಹೇಳಿ ಶಿಷ್ಟಾಚಾರ ಪಾಲನೆ ಸ್ವಲ್ಪ ಹೇಳ್ತಾ ಇದ್ದೀನಿ ನಿಮ್ಗೆ. ದೊಡ್ಡವ್ರ ಮುಂದೆ ಹೇಗಿರ್ಬೇಕು, ಗುರಿ ಹಿರಿಯರ ಮುಂದೆ ಹೇಗಿರ್ಬೇಕು, ನಮ್ಮ ವಯಸ್ಕರ ಜೊತೆ ಹೇಗಿರ್ಬೇಕು, ಅದೆಲ್ಲ ಬೇರೆಯವ್ರು ಕಲ್ಸ್ಕೊಡ್ಬೇಕಾ, ಸ್ವಯಂ ಬರ್ಬೇಕಾ? ವ್ಯಕ್ತಿತ್ವ ಹೆಚ್ಚಾಗಿರ್ತಕ್ಕಂಥವನು, ಒಳ್ಳೆ ಗುಣಗಳು ಮನ್ಸಲ್ಲೇ ಬಂದ್ಬಿಟ್ಟಿರುತ್ತೆ. ಇಲ್ದೆ ಹೋದ್ರೆ ಏನ್ ಹೇಳಿದ್ರು ಅಷ್ಟೇನೆ. ಸೊ ಶಿಷ್ಟಾಚಾರ ಪಾಲನೆ ಮಾಡ್ಬೇಕಾಗುತ್ತೆ. ವ್ಯಕ್ತಿತ್ವ ಹೆಚ್ಚಾಗೋದ್ರಲ್ಲಿ ಇದು ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್. ಫೇಸ್ ಅಲ್ಲಿ ಸ್ಮೈಲಿಂಗ್ ಇರ್ಬೇಕಾ, ಇಲ್ಲ ಮುಖ ಗಂಟಿಟ್ಕೊಂಡಿರ್ಬೇಕಾ? ಸ್ಮೈಲಿ ಫೇಸ್ ಇರ್ಬೇಕಲ್ಲ. ಹಾಗಂತ ಸುಮ್ನೆ ನಗ್ತಾ ಇದ್ರೆ ಹುಂಚ ಅಂದ್ಬಿಡ್ತಾರೆ. ನಿಮ್ಮನ್ನ ನೋಡಿದ ತಕ್ಷಣ ನಿಮ್ ಮುಖದಲ್ಲಿ ಒಂದು ಮಂದಹಾಸ ಇರ್ಬೇಕು, ಮುಗುಳು ನಗೆ ಅಂತ ಕರೀತಾರೆ. ನಾಟಕೀಯ ಅಲ್ಲ. ನೋಡಿದ ತಕ್ಷಣ ನಿಮ್ಮನ್ನ ಮಾತಾಡ್ಬೇಕು ಅನಿಸ್ಬೇಕು, ಪರವಾಗಿಲ್ಲ ಅಂತ ಅನಿಸ್ಬೇಕು. ಹೌದಲ್ವಾ? ಈಗ ನೋಡಿ, ನಿಮ್ ಸ್ಮೈಲಿ ಫೇಸಸ್ ನೋಡ್ತಾ ಇದ್ರೆ ಆಕ್ಟಿವ್ ಆಗಿದ್ದೀರಾ, ಏನೋ ಕೇಳಿಸ್ಕೊಳ್ತಾ ಇದ್ದೀರಾ, ನಿಮ್ ಪರ್ಸನಾಲಿಟಿ ಹೆಚ್ಚಿಸ್ಕೋಬೇಕಂತ ಇದ್ದೀರಾ. ಕೆಲವರು ಇರ್ತಾರೆ, ಇಡೀ ನಂದಿ ಬೆಟ್ಟನೇ ತಲೆ ಮೇಲೆ ಇದ್ದಂಗೆ ದುರ್ಗುಟ್ಕೊಂಡ್ ನೋಡೋದು, ಯಾವಾಗ್ಲೂ ಏನೋ ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಬೇಕಾ? ಇಲ್ಲ. ಫಸ್ಟ್ ಆಫ್ ಆಲ್ ಯಾರಾದ್ರೂ ಬಂದಾಗ ತಕ್ಷಣ ಸ್ಮೈಲಿ ಫೇಸ್, ವಿಕಾರವಾಗಿ ನಗೋದಲ್ಲ, ಗಹಗಹಿಸಿ ನಗೋದಲ್ಲ, ಜಸ್ಟ್ ಸಿಂಪಲ್ ಸ್ಮೈಲ್. ಸ್ಮೈಲ್ ಬಂದ ತಕ್ಷಣ ಏನಂತಾರೆ, ನೋಡಿದ ತಕ್ಷಣ ಪರವಾಗಿಲ್ಲ, ನೈಸ್ ಫೆಲೋ, ಮಾತಾಡೋಣ ಅಂತ ಅನ್ಸುತ್ತೆ, ಮುಗುಳು ನಗೆ. ಮತ್ತೆ ಐ ಕಾಂಟ್ಯಾಕ್ಟ್ ಅಂತ ಇನ್ನೊಂದು ಪಾಯಿಂಟ್ ಇದೆ. ಏನ್ ಐ ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ, ಈಗ ನಾನು ನಿಮ್ಮನ್ನ ನೋಡ್ಕೊಂಡು ಪಾಠ ಹೇಳ್ತಾ ಇದ್ದೀನಲ್ವಾ, ನಾನೇನಾದ್ರೂ ಆ ಗೋಡೆನೋ ಎಲ್ಲೋ ನೋಡ್ಕೊಂಡು ಹೇಳ್ತಾ ಇದ್ರೆ ನೀವು ನನ್ನ ಮಾತು ಕೇಳಿಸ್ಕೊಳ್ತೀರಾ? ಖಂಡಿತ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮನ್ನ ನೋಡ್ಬೇಕು. ನಿಮ್ಗೆ ಯಾರಾದ್ರೂ ಬಂದಾಗ ನಿಮ್ ಮುಂದೆ, ನಿಮ್ ಸರ್ ಇರ್ಬೋದು, ಬೇರೆ ಯಾರೇ ಇರ್ಬೋದು, ಶೇಕ್ ಹ್ಯಾಂಡ್ ಕೊಟ್ಟಾಗ ಡೈರೆಕ್ಟ್ ಎಲ್ಲಿ ನೋಡ್ಬೇಕು ಅವರನ್ನ? ಐ ಟು ಐ ಕಾಂಟ್ಯಾಕ್ಟ್ ಇರ್ಬೇಕು, ಎಲ್ಲೆಲ್ಲೋ ನೋಡೋಂಗಿಲ್ಲ. ಕರೆಕ್ಟ್ ಆಗಿ ಮುಖ ನೋಡ್ಬೇಕು, ಮಾತಾಡ್ಬೇಕು, ಏನೇ ತಪ್ಪು ಭಾವನೆ ಬರೋದಿಲ್ಲ. ನಿಮ್ ಮುಖದಲ್ಲಿ ಒಂದ್ ಸಣ್ಣ ನಗು ಇರ್ಬೇಕು. ಈ ಸಣ್ಣ ನಗುನ ಮುಖದಲ್ಲಿ ಬರ್ಸ್ಕೊಂಡ್ರೆ ವ್ಯಕ್ತಿತ್ವ ಹೆಚ್ಚಾಗುತ್ತೆ ಅನ್ನೋದು ಗೊತ್ತಿರ್ಲಿಲ್ವಾ? ಗೊತ್ತಿತ್ತು, ಬಟ್ ಪ್ರಾಕ್ಟೀಸ್ ಮಾಡಿರ್ಲಿಲ್ಲ. ಇನ್ ಮುಂದೆ ಏನ್ ಮಾಡ್ಬೋದು? ಮುಖದಲ್ಲಿ ಸ್ಮೈಲ್ ಇರ್ಲಿ, ಅಟ್ರಾಕ್ಟಿವ್. ಅನ್ಕೋಬೇಡಿ ನಾನು ವಿಕಾರವಾಗಿದ್ದೀನಿ ಸರ್, ನಾನು ಆಗ್ಲೇ ಹೇಳಿದ್ದೀನಿ, ಯಾರು ವಿಕಾರವಾಗಿಲ್ಲ, ಎಲ್ರು ಯುನೀಕ್. 140 ಕೋಟಿ ಜನ ಬಯೋಮೆಟ್ರಿಕ್ ಅಲ್ಲಿ ಒಬ್ಬರು ಬಯೋಮೆಟ್ರಿಕ್ ಇನ್ನೊಬ್ಬರು ಮ್ಯಾಚ್ ಆಗಲ್ಲ. ಆಧಾರ್ ಕಾರ್ಡ್ ಮಾಡ್ಸಿದಿರ ಅಲ್ವಾ? ಎಸ್. ನಿಮ್ ಕಣ್ಣನ್ನು ಕೂಡ ಅಲ್ಲಿ ಸ್ಕ್ಯಾನ್ ಮಾಡಿರ್ತಾರೆ. ಆ ಕಣ್ಣಿನ ಮೂಲಕನೇ ಇಂಥವನೇ ಅಂತ ಹಿಡಿಬಹುದು. ಸೊ ಯುನೀಕ್ ಪರ್ಸನ್ಸ್ ಎಲ್ರು. ಮುಖದಲ್ಲಿ ಸ್ಮೈಲ್ ಇರ್ಲಿ, ಐ ಕಾಂಟ್ಯಾಕ್ಟ್ ಇರ್ಲಿ, ಪಾಸಿಟಿವ್ ಆಟಿಟ್ಯೂಡ್ ಇರ್ಲಿ, ಹೊಸದನ್ನ ಕಲಿಬೇಕನ್ನೋ ಮನಸ್ಸಿರ್ಲಿ. ಅವಾಗ ಏನಾಗುತ್ತೆ, ನ್ಯಾಚುರಲ್ ಆಗಿ ನಿಮ್ ವ್ಯಕ್ತಿತ್ವ ಖಂಡಿತ ಹೆಚ್ಚಾಗುತ್ತೆ. ಅಯ್ಯೋ ನಾನು BA ತೆಗೆದುಕೊಂಡ್ಬಿಟ್ಟಿದ್ದೀನಿ ಹೇಳ್ತಾರೆ. BA ಓದೋರೆಲ್ಲ ಬೇವರ್ಸಿಗಳಾಗ್ಬಿಟ್ಟಿದ್ದಾರೆ. ಬೆಲೆನೇ ನಥಿಂಗ್. ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಆಗ್ಬೋದು, ಒಳ್ಳೆ ಪ್ರೊಫೆಸರ್ಸ್ ಆಗ್ಬೋದು, ರಾಜಕೀಯಕ್ಕೆ ಬರ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ನೋಡಿ ನಮ್ ಸದಾಶಿವ ನನ್ನ ಶಿಷ್ಯ, ಆ ಕಾಲದಲ್ಲೇ ನಾನು ಫಸ್ಟ್ ಪಾಠ ಮಾಡೋವಾಗ್ಲೇ ನಿಂತ್ಕೊಂಡು ಮಾತಾಡ್ತಾ ಇದ್ದ ಅಂತಿದ್ದೀನಿ. ಪ್ರೊಫೆಸರ್ ನನ್ನ ಸ್ಟೂಡೆಂಟ್, ಆವಾಗ್ಲೇ ಐಡೆಂಟಿಫೈ ಮಾಡಿದ್ದೆ. ಇವತ್ತು ಪ್ರೆಸ್ ರಿಪೋರ್ಟರ್ ಆಗಿ ಜಿಲ್ಲಾ ವರದಿಗಾರನಿಂದ ಮೇಲಿನ ಸ್ಥಾನದಲ್ಲಿ ಎಲ್ಲದರಲ್ಲೂ ಟೀಚ್ ಮಾಡೋದ್ರಲ್ಲೂ ನೋಡಿದೀನಿ ನಾನು. ಆ ತರ ಇರ್ಬೇಕಲ್ವಾ? ವ್ಯಕ್ತಿತ್ವ ಹೇಗಿರುತ್ತೆ ಆಗ? ಉತ್ಪ್ರೇಕ್ಷೆ ಅಲ್ಲ, ಯಾಕೆಂದ್ರೆ ನಾವ್ ಇಲ್ಲಿ ಕಳೆದಿರ್ತಕ್ಕಂಥ ಕ್ಷಣಗಳು ನೋಡಿರ್ತಕ್ಕಂಥದ್ರಲ್ಲಿ. ನಾನು ಒಬ್ಬ ಹೇಳಿದೆ, ನಾನು ಆಗ್ಲೇ ಅನ್ಫಿಟ್ ಫಾರ್ ಟೀಚಿಂಗ್ ಅಂತ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಪಾಠ ಮಾಡ್ತಾ ಇದ್ದೀನಿ. ಸೊ ನಿಮ್ ಮುಖದ ಮೇಲೆ ಸದಾಕಾಲ ಏನಿರ್ಲಿ, ಸ್ಮೈಲ್ ಇರ್ಲಿ, ಸ್ಮೈಲ್, ಐ ಕಾಂಟ್ಯಾಕ್ಟ್ ಇರ್ಲಿ. ಮತ್ತೆ ಇದ್ರಲ್ಲ ಇನ್ನೊಂದು ವಿಷಯ, ನೀವು ನಡೆಯುವಾಗ, ನಿಂತ್ಕೊಳ್ಳೋವಾಗ ಹೇಗಿರ್ಬೇಕು? ನೀವು ತಗ್ಗಿ ಬಗ್ಗಿ ನಡ್ಕೊಂಡು ಹೋಗೋದು, ತೋರಿಸ್ಕೊಳ್ಳೋದಲ್ಲ. ಆರಾಮಾಗಿ ಸ್ಟ್ರೈಟ್ ಆಗಿರಿ. ನೀವು ನೋಡಿರ್ಬೋದು, ನಾನು ಆಗ್ಲೇ ಬಂದ ಕೆಲವು ಸ್ಟೂಡೆಂಟ್ಸ್ ನ ಮಾತಾಡದೆ ಇಲ್ಲಿ ಬಂದ್ಕೊಳ್ಳಿ, ನೀವು ಯಾವ ಕ್ಲಾಸ್ ಅಂತ ಕೇಳಿದೆ ಅಲ್ವಾ? ಏನ್ ಅನ್ಸಿರ್ಬೋದು, ಇನ್ನು ಯಾರ ಗೊತ್ತಿಲ್ಲ, ಅವರು ಬಂದ್ಬಿಟ್ಟಿದಾರೆ ನಮ್ಮನ್ನ ಮಾತಾಡ್ತಾ ಇಲ್ಲ. ನೆವರ್. ಫಸ್ಟ್ ನನಗೆ ನೀವು ಅರ್ಥ ಆಗ್ಬೇಕು, ಅನ್ಕೋಬೇಕು. ನನ್ನ ನೋಡಿದ್ರೆ ಪರವಾಗಿಲ್ಲ, ಇವತ್ತು ಯಾರೋ ಬಂದಿದ್ದಾರೆ, ನೈಸ್. ಸೊ ವಿಚಿತ್ರವಾಗಿ ತೋರಿಸ್ಕೊಂಡು ಸ್ಟೈಲ್ ಆಗಿ ನಡೆಯೋದಲ್ಲ, ಇರೋದಲ್ಲಿ ಆರಾಮಾಗಿ ಫೀಲ್ ಫ್ರೀ, ಆರಾಮಾಗಿ ವಾಕ್ ಮಾಡಿ, ನಗ್ನಗ್ತಾ ಇರಿ, ಕಾನ್ಫಿಡೆಂಟ್ ಆಗಿರಿ. ಬಗ್ಕೊಂಡು ಹೋಗೋದಾಗ್ಲಿ ಇನ್ನೊಂಥರ ಅದೆಲ್ಲ ಬಿಟ್ಬಿಡ್ಬೇಕು. ಫಸ್ಟ್ ಆಫ್ ಆಲ್ ಆಗ್ಲೇ ಹೇಳಿದ್ನಲ್ಲ, ಮನ್ಸಲ್ಲಿ ಯಾರಿಗಿಂತ ನಾವೇನು ಕಡಿಮೆ ಅಲ್ಲ, ನಾವು ಚೆನ್ನಾಗಿ ಬದುಕ್ತೀವಿ, ಸುಖವಾಗಿರ್ತೀವಿ, ಎಂಜಾಯ್. ಬಹಳ ಇಂಪಾರ್ಟೆಂಟ್ ಥಿಂಗ್, ಪ್ರತಿಯೊಂದು ಹಾಗೆ ಹೇಳ್ತಾ ಇದ್ದೀನಿ. 8 ಅಂಶ ಅಂತ ಹೇಳಿದೆ. 6ನೇ ಪಾಯಿಂಟ್ಗೆ ಸಮಯ ಪಾಲನೆ. ಗೊತ್ತಲ್ವಾ?
ಸಮಯ ಅನ್ನೋದು ಎಷ್ಟು ಮಹತ್ವ ಸಾಕಷ್ಟು ಜನ ಕೂರಿಸಿ ಹೇಳ್ತಾರೆ ನಿಮ್ಗೆ. 1 ನಿಮಿಷ ಕಳೆದೋದ್ರೆ ಲಾಸ್ ಅಂತ. ನಾವು ಸಾಕಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ. ಈಗ ನಾನು ಹೇಳಿದೆ ಮೇಡಮ್ಗೆ 11 o'clock ನಾನು ಇಲ್ಲಿ ಇರ್ತೀನಿ ಅಂತ, 10:50ಕ್ಕೆ ನಾನು ಇಲ್ಲಿ ಬಂದೆ. 11:30 ಅಂತ ಹೇಳಿದ್ದೆ, 11:30ಗೆ ನನ್ನ ಸರ್ನ ಕರ್ಕೊಂಡು ಸ್ನೇಹಿತರನ್ನ ಇಲ್ಲಿ ಬಂದ್ಬಿಟ್ಟೆ ನಾನು. ಒಂದ್ ವೇಳೆ ನಾನೇ ಹೇಳ್ಬಿಟ್ಟು ಅರ್ಧ ಗಂಟೆ ಲೇಟ್ ಆಗಿ ಬಂದ್ರೆ ನನ್ ಮೇಲೆ ಮೇಡಮ್ಗಿರ್ಬೋದು, ಸ್ನೇಹಿತರಿಗಿರ್ಬೋದು, ನಿಮ್ಗಿರ್ಬೋದು ಏನ್ ಅನ್ಸುತ್ತೆ? ಸಮಯ ಪಾಲನೆ ಇಲ್ಲ. ಕ್ಲಾಸ್ ಟೈಮಿಂಗ್ಸ್ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಬರಬೇಕು, ಲೆಕ್ಚರರ್ ಆಗಿರ್ಲಿ, ಸ್ಟೂಡೆಂಟ್ ಆಗಿರ್ಲಿ. ಆಮೇಲೆ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನ ಪಾಠ ಮಾಡ್ತೀವಿ ಪೊಲಿಟಿಕಲ್ ಸೈನ್ಸ್ ಅಲ್ಲಿ. ಹಕ್ಕುಗಳು ಅಂದ್ರೆ ಸೌಲಭ್ಯಗಳು, ಕರ್ತವ್ಯಗಳು ಅಂದ್ರೆ ಬಾಧ್ಯತೆಗಳು. ನಮಗೆ ಕರ್ತವ್ಯ ಬೇಡ, ಬರೀ ಹಕ್ಕುಗಳು ಬೇಕಲ್ವಾ? ನಾವು ಓದೋದೇ ಇಲ್ಲ, ಡಿಸ್ಟಿಂಕ್ಷನ್ ಬರ್ಬೇಕಲ್ವಾ? ನಾವು ಬರೆಯೋದೇ ಇಲ್ಲ, ಗುಂಡಿಗೆ ಅಕ್ಷರ ಬರೆಯೋದು ಬರ್ಬೇಕಲ್ಲ? ಹಾಗಿಲ್ಲ. ನಮ್ಮ ಕೆಲಸನ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಟೈಮ್ ಸೆನ್ಸ್ ಇರ್ಬೇಕು ನಮ್ಗೆ. ನಾನು ಆಗ್ಲೇ ಹೇಳಿದೆ 50 ನಿಮಿಷ 1 hour ಅಂತ ಅಲ್ವಾ? ಅದಕ್ಕೆ ಆಗ್ಲೇ ಟೈಮ್ ಕೂಡ ಚೆಕ್ ಮಾಡಿದೆ. ನಾನೇನಾದ್ರೂ ನಿಮ್ಗೆ ಸತಾಯಿಸ್ತಾ ಇದ್ದೀನ ಅಂತ? ಇಲ್ಲ. ಪ್ರತಿಯೊಂದು ವಿಷಯದಲ್ಲೂ ಡೈಲಿ 4 hour ಓದ್ಬೇಕಂತ ಎಲ್ಲರೂ ಹೇಳಿರ್ತಾರೆ ನಿಮ್ಗೆ. ಓದ್ತಾ ಇದ್ದೀರಾ ನೀವು? ಕ್ವಶನ್ ಮಾರ್ಕ್. ಡೈಲಿ 24 hours ಅಲ್ಲಿ ಮಿನಿಮಮ್ 4 hours ಓದೋದು, ಬರೆಯೋದು, ಎಜುಕೇಶನ್ ಇದಕ್ಕೆ ಸಂಬಂಧಪಟ್ಟಂತೆ ಇಟ್ಟಿದ್ದೀರಾ? ಕ್ವಶನ್ ಮಾರ್ಕ್. ಇದ್ರೆ ವೆಲ್ ಅಂಡ್ ಗುಡ್, ಸಕ್ಸಸ್ ಆಗ್ತೀರಾ. ಸೊ ಸಮಯ ಪಾಲನೆ ಬಹಳ ಮುಖ್ಯ. ಇಂಡಿಯನ್ ಟೈಮ್ ಅಂತ ಹೇಳ್ತಾರೆ, 1 ಗಂಟೆ ಅಂದ್ರೆ 3 ಗಂಟೆಗೆ ಹೋಗೋದು, 10 ಗಂಟೆ ಅಂದ್ರೆ 12 ಗಂಟೆಗೆ ಹೋಗೋದು. ಇಲ್ಲ, ಟೈಮ್ ಸೆನ್ಸ್ ಎಲ್ಲರಲ್ಲಿ ಇರ್ಬೇಕಾಗುತ್ತೆ. ಸೊ ಒಳ್ಳೆ ವ್ಯಕ್ತಿತ್ವ ಬರ್ಬೇಕಾದ್ರೆ ಸಮಯ ಪಾಲನೆ ಮಾಡ್ಬೇಕಾ ಬೇಡವಾ? ಖಂಡಿತ. ಎಕ್ಸಾಮ್ಗಿಂತ ಮುಂಚೆ, ನಾಳೆ ಎಕ್ಸಾಮ್, ರಾತ್ರಿ ಎಲ್ಲ ಓದ್ಬೇಡ, ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡೋಣ ಅಲ್ಲ. ಫಸ್ಟೇ ರೆಡಿ ಆಗ್ಬೇಕೆಲ್ಲ, ಅಪ್ಡೇಟ್ ಆಗಿರ್ಬೇಕು. ಲೆಕ್ಚರರ್ ಪಾಠ ಮಾಡ್ಲಿ ಬಿಡ್ಲಿ, ವಯಸ್ಸೆಂತದ್ದು ಈಗ? ರೆಡಿ ಇದ್ದೀರಾ? 18 ವಯಸ್ಸಾಗಿದೆ, ರೆಡಿ ಇರ್ಬೇಕು ಎಲ್ಲದಕ್ಕೂ. ನೋಟ್ಸ್ ಮಾಡ್ಕೋಬೇಕು, ಓದ್ಬೇಕು, ಬರಿಬೇಕು, ಎಕ್ಸ್ಪರ್ಟ್ ಆಗ್ಬೇಕು. ಜಾಸ್ತಿ ಏನಿಲ್ಲ, ಅದ್ರ ಬಗ್ಗೆ ಸಾಕಷ್ಟು ಕ್ಲಾಸಸ್ ಎಲ್ಲ ಹೇಳ್ತಾ ಇರ್ತಾರೆ. ಫ್ರೀ ಸೀಟ್ ತೆಗೋದು ಹೇಗೆ, ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲಕ್ಕೂ ಮೂಲ ಕಾರಣ ಯಾವುದು? ಸಮಯ ಪಾಲನೆ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್, ಎ ಗುಡ್ ಲಿಸ್ನರ್. ಇಷ್ಟೊತ್ತು ಕೇಳ್ತಾ ಇದ್ದೀರಲ್ವಾ? ಸುಮ್ಮನೆ ಕಾಟಾಚಾರ ಕೇಳ್ತಾ ಇದ್ದೀರಾ? ಒಳ್ಳೆ ಲಿಸ್ನರ್ ಆಗಿದ್ದೀರಾ? ಏನೋ ಹೇಳ್ತಾ ಇದ್ದಾರೆ, ಎಷ್ಟನೇ ಪಾಯಿಂಟ್ ಇದು, ಏನಕ್ಕೋಸ್ಕರ ಇದು, ಇದೆಲ್ಲ ಅನ್ವಯಿಸ್ಕೊಂಡ್ರೆ ಏನಾಗುತ್ತೆ, ಇದೆಲ್ಲ ಮನ್ಸಲ್ಲಿ ಒಳ್ಳೆ ಕೇಳುಗರಾಗ್ಬೇಕು. ಫಸ್ಟ್ ಆಫ್ ಆಲ್ ಯಾರಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಅದ್ರಲ್ಲಿ ಏನಿದೆ, ನಿಮ್ಮ ಟೈಮ್ ಬರೋವರೆಗೂ ನೀವು ಕಾಯ್ಬೇಕಾಗುತ್ತೆ. ಲೆಕ್ಚರರ್ ಪಾಠ ಮಾಡೋವಾಗ ಕೇಳಿಸ್ಕೊಳ್ಬೇಕು ಕ್ಲಿಯರ್ ಆಗಿ. ಸಿನಿಮಾ ನೋಡುವಾಗ್ಲೂ ಅಷ್ಟೇ, ಅಲ್ಲಿ ಕೇಳ್ತೀರಾ ಅಲ್ವಾ ಆರಾಮಾಗಿ, ಅದೇ ತರ ಕ್ಲಾಸ್ ರೂಮ್ ಅಲ್ಲೂ ಅಷ್ಟೇನೆ, ಎಲ್ಲ ಕಡೆ ಅಷ್ಟೇನೆ. ಮಧ್ಯೆ ಮಧ್ಯೆ ಮಾತಾಡೋದಾಗ್ಲಿ, ನಾನು ತೋರಿಸ್ಕೊಳ್ಳೋದಾಗ್ಲಿ ಏನಿಲ್ಲ. ಒಳ್ಳೆ ಲಿಸ್ನರ್ ಆಗಿರ್ಬೇಕು. ಫಸ್ಟ್ ಆಫ್ ಆಲ್ ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು. ನಿಮ್ಮ ಸಮಯ ಬಂದಾಗ ನೀವು ಮಾತಾಡ್ಬೇಕು. ಅರ್ಥ ಆಗಿದೆಯಲ್ಲ? ಈಗ ಯಾರೋ ಮಾತಾಡ್ತಾ ಇರ್ತಾರಪ್ಪ, ಅವ್ರು ಇನ್ನೂ ಮುಗಿಸೇ ಇರಲ್ಲ, ಮಧ್ಯೆ ಸ್ಟಾರ್ಟ್ ಮಾಡ್ಬಿಡೋದು ಇನ್ನೊಬ್ರು ಅಟ್ರಾಕ್ಟ್ ಮಾಡೋದಕ್ಕೆ. ಇಲ್ಲ, ಒಳ್ಳೇದಲ್ಲ. ನಮ್ಮ ವ್ಯಕ್ತಿತ್ವ ಚೆನ್ನಾಗಿರ್ಬೇಕಾದ್ರೆ ಏನ್ ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಕ್ಕಂಥ ಮನಸ್ಸಿರ್ಬೇಕು. ಸೈಲೆಂಟ್ ಆಗಿ ಕೇಳಿಸ್ಕೋಬೇಕು, ಸರಿನಾ ತಪ್ಪಾ ಅಂತ. ಈತ ಉತ್ತಮ ಕೇಳುಗರಾದ್ರೆ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ಈಗೆಲ್ಲ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ನಿಮ್ಮಲ್ಲಿ ಆ ಕ್ವಾಲಿಟಿ ಇದೆ, ಒಳ್ಳೆ ಕೇಳುಗರು. ನೀವು ಕ್ಲಾಸ್ ಕೇಳ್ತಾ ಇದ್ದೀರಾ, ನಿಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ನಾನು ಈ ಹಿಂದೆ ಇನ್ನೊಂದು ಕಾಲೇಜ್ ಹೋಗಿ ಬಂದೆ, ನಾನು ಮಾತಾಡ್ತಾ ಇದ್ದೀನಿ, ನನಗಿಂತ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಹಿಂದೆ ಕೂತ್ಕೊಂಡು. ನನ್ನ ಉದ್ದೇಶ ಕಂಪ್ಲೀಟ್ ಆಗುತ್ತಾ? ಖಂಡಿತ ಇಲ್ಲ. ನಾನೇ ಬೇರೆ ಹೇಳ್ತಾ ಇರ್ತೀನಿ, ಅವ್ರದೇ ಪ್ರಪಂಚದಲ್ಲಿ ಅವ್ರು ಇರ್ತಾರೆ. ಸೊ ತಪ್ಪು. ಅಂಶಗಳನ್ನ ಮನದಟ್ಟು ಮಾಡ್ಕೊಂಡಿದ್ದೀರಾ? 8ನೇ ಪಾಯಿಂಟ್ ಅಲ್ಲಿ ಇದೀವಿ. ಉತ್ತಮ ಆಕರ್ಷಕ ವ್ಯಕ್ತಿತ್ವ ಬೆಳೆಸ್ಕೋಬೇಕಾದ್ರೆ ಏನೇನ್ ಗುಣಗಳು ನಮ್ಮಲ್ಲಿ ಇರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಲಾಸ್ಟ್ ಪಾಯಿಂಟ್ ಅಲ್ಲಿ ಇದ್ದೀನಿ, ಉತ್ತಮ ನೈರ್ಮಲ್ಯ, ಆರೋಗ್ಯಕರ ನಡವಳಿಕೆಗಳು. ಪ್ರಾಕ್ಟೀಸ್ ಗುಡ್ ಹೈಜೀನ್ ಅಂಡ್ ಗ್ರೂಮಿಂಗ್. ಹೈಜೀನ್ ಮೇಂಟೈನ್ ಮಾಡೋದು, ಒಳ್ಳೆ ಡ್ರೆಸ್ ಮಾಡಿ, ಕ್ಲೀನ್ ಆಗಿ ಡ್ರೆಸ್ ಮಾಡ್ಕೊಳ್ಳಿ, ಸಾಧ್ಯ ಆದಷ್ಟು ಶುಭ್ರತೆಯಿಂದ ಇರಿ, ಸ್ನಾನ ಮಾಡಿರಿ. ಮತ್ತೆ ಮಾತಾಡುವಾಗ ನಿಮ್ಮ ಸ್ಮೆಲ್ ಇನ್ನೊಬ್ಬರಿಗೆ ಬರ್ದೇ ಇರ್ಲಿ. ಅಂದ್ರೆ ಅಲ್ಲಿ ಕೆಟ್ಟ ಸ್ಮೆಲ್ ಇರುತ್ತೆ ಸಾಮಾನ್ಯವಾಗಿ. ಫಸ್ಟ್ ಆಫ್ ಆಲ್ ಕೆಲವ್ರು ಗೊತ್ತೇ ಇರಲ್ಲ, ಚಪ್ಪಲ್ಸ್ ಹಾಕಿರ್ತೀವಿ, ಶೂಸ್ ಹಾಕಿರ್ತೀವಿ, ಡ್ರೆಸ್ ಮಾಡಿರ್ತೀವಿ, ಅದ್ ಹೇಗಿರುತ್ತೆ? ಕೊಳೆ ಆಗಿದ್ಯಾ, ಐರನ್ ಮಾಡಿಲ್ವಾ, ನಮಗ್ ಗೊತ್ತಾಗದೇ ಇರ್ಬೋದು, ನಮ್ ಪಕ್ಕದಲ್ಲಿ ಇರೋರು ಗೊತ್ತಾಗುತ್ತೆ. ಸೆಕೆ ವಾಸನೆ ನಾನ್ ಮಾತಾಡ್ತಾ ಇದ್ರೆ ನನ್ನಿಂದ ಕೆಟ್ಟಿದ್ದೀರ ಎಷ್ಟು ಜನ, ನಿಮ್ ಮೈಯಲ್ಲಿ ಬರ್ತಕ್ಕಂತ ಬೆವರಿನ ವಾಸನೆ ನಮಗ್ ಗೊತ್ತಾಗಲ್ಲ, ಪಕ್ಕದಲ್ಲಿರೋರು ಖಂಡಿತ ಗೊತ್ತಾಗುತ್ತೆ. ಸೊ ಫಸ್ಟ್ ನಾವು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಲ್ವಾ? ನಮ್ಮ ಬಟ್ಟೆಗಳು ಒಳ್ಳೆ ಬ್ರಾಂಡ್ ಇರ್ಬೇಕಂತ ಬೇಕಾಗಿಲ್ಲ, ಆರ್ಡಿನರಿ ಇರ್ಬೋದು, ಅದನ್ನ ಕ್ಲೀನ್ ಆಗಿ ಒಗದ್ಬಿಟ್ಟು ಕ್ಲಿಯರ್ ಆಗಿ ಇಟ್ಕೋಬೇಕಷ್ಟೇನೆ. ಮತ್ತೆ ಚಪ್ಪಲ್ಸ್ ಹಾಕೊಳ್ತೀವಿ, ಶೂಸ್ ಹಾಕೊಳ್ತೀವಿ, ಡೈಲಿ ಪಾಲಿಶ್ ಮಾಡ್ಬೇಕಂತ ಏನಿಲ್ಲ.
ಮಣ್ಣು ಕಂಡು ಬರುತ್ತೆ, ಅದರಲ್ಲಿ ಧೂಳಿ ಇರುತ್ತೆ, ಒರೆಸ್ಕೋಬೇಕು ಕ್ಲೀನ್ ಆಗಿ. ಸಣ್ಣ ವಿಷಯ. ಫಸ್ಟ್ ಆಫ್ ಆಲ್ ನಾವು ಹೈಜೀನ್ ಆಗಿರ್ಬೇಕು. ನೋಡಿದ್ರೆ ಪರವಾಗಿಲ್ಲ, ಇವ್ರ ಹತ್ರ ಇರ್ಬೋದು, ನಾವು ಮಾತಾಡ್ಬೋದು ಅಂತ ಅನ್ನಿಸ್ಬೇಕು, ದೂರ ಹೋಗ್ಬೇಕಂತ ಅನ್ನಿಸ್ಬಾರ್ದು. ಅದಕ್ಕೆ ಬ್ರಾಂಡೆಡ್ ಬೇಕಾಗಿಲ್ಲ, ಒಳ್ಳೆ ಕ್ವಾಲಿಟಿ ಬೇಕಾಗಿಲ್ಲ, ಜಾಸ್ತಿ ದುಡ್ಡು ಕೊಟ್ಟು ತೆಗೆದುಕೋಬೇಕಾಗಿಲ್ಲ. ಇರೋದ್ರಲ್ಲೇ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಎಲ್ಲ ತಿಳ್ಕೊಂಡು ಕ್ಲಿಯರ್ ಆಗಿರ್ಬೇಕು, ಏನ್ ಅನ್ಕೋಬೇಡಿ. ಫಸ್ಟ್ ಆಫ್ ಆಲ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕಾ ಇಲ್ವಾ? ಇರ್ಬೇಕು. ವ್ಯಕ್ತಿತ್ವದಲ್ಲಿ ಪ್ರಮುಖ ಅಂಶ ಅದನ್ನು ಹೌದು, ಹೈಜೀನ್ ಇರ್ಬೇಕಾಗುತ್ತೆ. ಸೊ 8 ಪ್ರಮುಖ ಅಂಶಗಳು ಬಹುಶಃ ಮರ್ತಿರ್ಬೇಕು. ಹಿಂದೆ ಏನ್ 7 ಪಾಯಿಂಟ್ ಹೇಳಿದೀನಿ ಅಂತ ನೆನಪಿದೆಯಲ್ಲ?